ಓಂ ಅಥಾತೋ ಬ್ರಹ್ಮಜಿಜ್ಞಾಸ. ಓಂ. ಉಕ್ತಂ ಚ ವ್ಯೋಮಸಂಹಿತಾಯಾಂ ಚ ಅಂತ್ಯಜ ಅಪಿ ಯೇ ಭಕ್ತಾಃ ನಾಮಜ್ಞಾನಾಧಿಕಾರಿಣಃ ಸ್ತ್ರೀಶೂದ್ರಬ್ರಹ್ಮಬಂಧೂನಾಂ ತತ್ರಜ್ಞಾನೇ ಅಥವಾ ತಂತ್ರಜ್ಞಾನೇ ಅಧಿಕಾರಿತ ಏಕದೇಶೇ ಪರೋಕ್ತೆ ತು ನ ತು ಗ್ರಂಥಪುರಸ್ಸರೆ ತ್ರೈವರ್ಣಿಕಾನಾಂ ವೇದೋಕ್ತೆ ಸಮ್ಯಕ್ ಭಕ್ತಿಮತಾಂ ಹರೌ ಆಹುರಪ್ಯುತ್ತಮಸ್ತ್ರೀಣಾಂ ಅಧಿಕಾರಂ ತು ವೈದಿಕೆ ಯಥೋರ್ವಶೀ ಯಮೀ ಚೈವ ಶಚ್ಚಾದ್ಯಾಶ್ಚ ತಥಾ ಪರಾಃ ಇತಿ. ಈ ಅಥಾತೋ ಬ್ರಹ್ಮಜಿಜ್ಞಾಸ ಅನ್ನೋ ಸೂತ್ರದಲ್ಲಿ ಅಧಿಕಾರವನ್ನು ಸಂಪಾದನೆ ಮಾಡಿದ ಬಳಿಕ ಸಾಧಕ ಬ್ರಹ್ಮಜಿಜ್ಞಾಸ ಮಾಡಬೇಕು. ಬ್ರಹ್ಮಜಿಜ್ಞಾಸೆ ಅಂದರೆ ತಿಳ್ಕೊಳ್ಳಿಕ್ಕೆ ಇಚ್ಛೆ ಅಂತ ಮಾತ್ರ ಅಲ್ಲ, ತನ್ನ ಆಶ್ರಮ ವರ್ಣ ಇತ್ಯಾದಿಗಳಿಗೆ ಅನುಸಾರವಾಗಿ ಅವನು ಮಾಡಬೇಕಾದಂಥ ಶ್ರವಣ ಮನನ ಮತ್ತು ನಿಧಿಧ್ಯಾಸನ ಇದೇ ಜಿಜ್ಞಾಸ ಅಂದರೆ. ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಶಬ್ದದ ದೃಷ್ಟಿಯಿಂದ ತಿಳ್ಕೊಳ್ಳಿಕ್ಕೆ ಇಚ್ಛೆ ಅಂತ ಅರ್ಥ ಆಗಬಹುದು, ಆದರೆ ತಿಳ್ಕೊಳ್ಳುವ ಇಚ್ಛೆ ಅಂತ ಹೇಳುವುದು ಉದ್ದೇಶ ಅಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಅನ್ನುವುದೇ ನಿಜವಾದ ಜಿಜ್ಞಾಸ. ಇದನ್ನು ನಾವು ನೋಡಿದ್ದೀವಿ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಕಳೆದ ದಿವಸ ಬಂದದ್ದನ್ನು ನಾನು ತೋರಿಸಿದೆ ಆ ವಿಷಯವನ್ನು. ಅದಕ್ಕೆ ಅಧಿಕಾರ ಏನೇನು ಅಂತ ಅನ್ನೋದನ್ನು ಹೇಳಿದ್ದಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಶ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಶ್ವೇತಾಶ್ವತರ ಉಪನಿಷತ್ತಿನ ಮಾತಿದು. ನಿತ್ಯ ಯಾರ್ಯಾರಿಗೆ ಸಾಧ್ಯ ಆಗ್ತದೋ ಅವರು ಈ ಉಪನಿಷತ್ತಿನ ಅಥವಾ ಪುರಾಣದ ಮಾತುಗಳನ್ನು ಬ್ರಹ್ಮಯಜ್ಞ ಇತ್ಯಾದಿ ಕಡೆಗಳಲ್ಲಿ ಬಳಕೆ ಮಾಡ್ಕೊಳ್ಳಿ. ನಾವು ಅಧ್ಯಯನ ಮಾಡಿದ್ದು ನಮ್ಮ ಸಂಧ್ಯಾವಂದನೆ, ದೇವ್ರ ಪೂಜೆ, ಬ್ರಹ್ಮಯಜ್ಞ ಮೊದಲಾದ ಕ್ರಿಯೆಗಳಲ್ಲೂ ಕೂಡ ಬಳಕೆಗೆ ಬರಲಿ. ಉಪನಿಷತ್ತಿನ ಮಂತ್ರ ಆದ್ದರಿಂದ ಪುರುಷರು ಮಾತ್ರ ಅದನ್ನು ಬಳಕೆ ಮಾಡ್ಕೋಬೇಕು. ಪುರಾಣದ ಮಂತ್ರಗಳಾದರೆ ಉದಾಹರಣೆಗೆ ಮುಂದೆ ಬರುವಂಥದ್ದು ವ್ಯೋಮ ಸಂಹಿತ ಅಂತ. ಅದೇನು ಪುರಾಣದ ಮಂತ್ರ ಅಲ್ಲ, ಅದೇನು ವೇದದ ಮಂತ್ರ ಅಲ್ಲ. ಸಾಮಾನ್ಯವಾಗಿ ಹೀಗೊಂದು ಜಿಜ್ಞಾಸೆ ವ್ಯಕ್ತಪಡಿಸ್ತಿರ್ತಾರೆ. ಈ ಅದು ಉಪನಿಷತ್ತು ಅಥವಾ ಶ್ರುತಿ ಅಥವಾ ಅದು ಪುರಾಣದ ಮಂತ್ರ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂತ. ಅದಕ್ಕೆ ಒಂದು ಸರಳವಾದ ಉತ್ತರ. ಆಚಾರ್ಯರ ಸರ್ವಮೂಲದಲ್ಲಿ ಅದು ಉಪನಿಷತ್ತಾಗಿದ್ದರೆ ಈ ಪರಮೋಪನಿಷದಿ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಇವರು ಕೆಲವು ಪ್ರಸಿದ್ಧ ಆಗಿದ್ದರೆ ಶ್ವೇತಾಶ್ವತರ ಉಪನಿಷತ್ತು ಮತ್ತು ಮುಂಡಕ ಮೊದಲಾದ 10 ಉಪನಿಷತ್ತುಗಳಿದ್ದಾಗಿದ್ದರೆ ಅದನ್ನು ಅವರು ವಿವರಣೆ ಹೇಳೋದಿಲ್ಲ ಅದು ಎಲ್ಲಿ ಬಂದಿದೆ ಅಂತ. ಪರಮೋಪನಿಷತ್ತು ಮಹೋಪನಿಷತ್ತು ಅನ್ನೋದನ್ನು ಮತ್ತೆ ಉದ್ಧರಿಸ್ತಿರ್ತಾರೆ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಆದ್ದರಿಂದ ಆ 2 ಹೆಸರುಗಳನ್ನು ಹೇಳ್ತಾರೆ, ಪರಮೋಪನಿಷತ್ ಮತ್ತು ಮಹೋಪನಿಷತ್ ಅಂತ. ಕೆಲವು ಕಡೆ ಶ್ರುತಿ ಅಂತಾರೆ. ಇತ್ತೀಚೆ ತುರಶ್ರುತಿ ಇತಿ ಕಾತ್ಯಾಯನ ಶ್ರುತಿ ಅಂತ ಹೀಗೆಲ್ಲ ಶ್ರುತಿ ಅಂತ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಶ್ರುತಿ ಉಪನಿಷತ್ತು ಇತ್ಯಾದಿ ಶಬ್ದಗಳನ್ನು ನಾವು ಗಮನಿಸಿ ಅದು ವೇದ ಭಾಗನೋ ಅಥವಾ ಪುರಾಣದ ಭಾಗನೋ ಅಂತ ಗಮನಿಸಬೇಕು. ಹೀಗೆ ಪುರಾಣದ ಭಾಗ ಅಂತಾಗಿದ್ದನ್ನು ಪುರಾಣದ ಶ್ಲೋಕಗಳನ್ನು ಹೇಳುವಂಥ ಸಂಪ್ರದಾಯ ಇದ್ದವರು ಅದನ್ನು ಬಳಕೆ ಮಾಡ್ಕೋಬಹುದು. ಈಗ ಹಿಂದಿಂದು ಆ ಶ್ಲೋಕ ಯಸ್ಯ ದೇವೇ ಪರಾಭಕ್ತಿ, ಅದರಲ್ಲಿ ಏನು ಬಂದಿದೆ? ಭಗವಂತನಲ್ಲಿ ಭಕ್ತಿ ಇರಬೇಕು, ಎಲ್ಲ ದೇವತೆಗಳಲ್ಲೂ ಕೂಡ ಭಕ್ತಿ ಮಾಡಬೇಕು, ಹಾಗೆ ಎಲ್ಲ ಗುರುಗಳಲ್ಲೂ ಕೂಡ ಭಕ್ತಿ ಮಾಡಬೇಕು ಅಂತ. ದೇವೇ ಅಂತ ಅನ್ನೋದನ್ನು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಗೆ ಅನುಸಾರವಾಗಿ ನಾವು ಅದನ್ನು ನೋಡಿದ್ದೀವಿ. ದೇವೇ ಅಂತೇನಿದೆ, ಆ ದೇವೇ ಅಂತ ಅನ್ನೋದನ್ನು ಬಹುವಚನದಲ್ಲಿ ಓದಬೇಕು, ಗುರು ಅಂತ ಅನ್ನೋದನ್ನು ಕೂಡ ಬಹುವಚನದಲ್ಲಿ ಓದಬೇಕು ಅಂತ. ಹೀಗೆ ದೇವೇಶು ಅಂತ ಅರ್ಥ. ದೇವೇಶು ಅಂತ ಓದಿದ್ದರಿಂದ ಎಲ್ಲ ದೇವತೆಗಳಲ್ಲಿ ಎಲ್ಲ ಗುರುಗಳಲ್ಲಿ. ನಾನು ಅದಕ್ಕೆ ನನ್ನ ಅಭಿಪ್ರಾಯ ಮತ್ತು ಭಾಷ್ಯ ದೀಪಿಕಾದಲ್ಲಿ ಬಂದಿರುವಂತೆ ಒಂದು ಅಭಿಪ್ರಾಯನೂ ಹೇಳಿದ್ದೆ. ಮೊದಲು ದೇವೇ ಅಂತ ಏಕವಚನದಲ್ಲಿ ಓದ್ಕೊಳ್ಳೋಣ ಒಂದ್ಸರಿ. ಅದರಿಂದ ಸರ್ವೋತ್ತಮನಾದಂಥ ವಿಷ್ಣುವಿನಲ್ಲಿ ಅಂತ ಅರ್ಥ. ಆಮೇಲೆ ದೇವೇಶು ಅಂತ ಬಹುವಚನದಲ್ಲಿ ಓದೋಣ, ಅದಕ್ಕೆ ಲಕ್ಷ್ಮೀ ಮೊದಲಾದ ಎಲ್ಲ ದೇವತೆಗಳು ಅಂತ ಅರ್ಥ, ಮುಂದೆ ಗುರುಗಳು ಅಂತ ಅರ್ಥ. ಹೀಗೆ ಗುರುವೂ ದೈವವೂ ಆದಂಥ ಭಗವಂತ ಮೊದಲು ದೇವೇ ಅನ್ನೋ ಶಬ್ದದಿಂದ, ಮುಂದೆ
ದೇವತೆಗಳು, ಅವರು ಗುರುಗಳೂ ಆಗಿದ್ದಾರೆ, ಅವ್ರದ್ದೆಲ್ಲರಿಗೂ ನಮಸ್ಕಾರ, ಆಮೇಲೆ ಗುರುಗಳಿಗೆ ನಮಸ್ಕಾರ ಅಂತ ಹೀಗೆ ಅದರದ್ದು ಒಟ್ಟು ತಾತ್ಪರ್ಯ ಆಗ್ತದೆ. ಹೀಗೆ ದೇವತೆಗಳಲ್ಲಿಯೂ ಮತ್ತು ಗುರುಗಳಲ್ಲಿಯೂ ತಾರತಮ್ಯಾನುಸಾರವಾಗಿ ಭಕ್ತಿ ಇರಬೇಕು. ಹಾಗಿದ್ರೆ ಅವನಿಗೆ ಅಲ್ಲಿ ಹೇಳಿದ ಅರ್ಥಗಳು ಅಥವಾ ಮುಖತಃ ಹೇಳದೇ ಇದ್ದ ಅರ್ಥಗಳು ಕೂಡ ಹೊಳಿತವೆ, ಪ್ರಕಾಶಂತೆ ಅಂತ. ಮತ್ತೆ ಅಧಿಕಾರವನ್ನು ವ್ಯೋಮ ಸಂಹಿತಾದಲ್ಲೂ ಕೂಡ ಹೇಳಿದ್ದಾರೆ ಅಂತ ನಾವು ಇವತ್ತು ನೋಡಬೇಕಾದದ್ದು. ಅದಕ್ಕೆ ಈ ಅಂತ್ಯಜಾಪಿಯೇ ಭಕ್ತಾಹ ಅಂತ ಏನು ಶ್ಲೋಕ ಇದೆಯಲ್ಲ, ಇದರ ಅವತಾರಿಕ ತತ್ವಪ್ರಕಾಶಿಕಾದಲ್ಲಿ ಹೀಗೆ ಹೇಳಿದ್ದಾರೆ. ಅಧ್ಯಯನವತಾಮೇವ ಅಂತ ಹಿಂದೆ 3ನೇ ಅಧ್ಯಾಯದ 4ನೇ ಪಾದದ 12ನೇ ಮತ್ತು ಆಮೇಲೆ ಅವಿಶೇಷಾತ್ ಅಂತ 13ನೇ ಸೂತ್ರ ಇದ್ರ ಬಗ್ಗೆ ಎಲ್ಲ ಬಂತು. ಇಷ್ಟೆಲ್ಲ ಅಧಿಕಾರ ಯಾರು ಅಧ್ಯಯನ ಮಾಡಿದ್ದಾನೆ, ಅಧ್ಯಯನ ಮಾಡಿದವನಿಗೆ ಇದನ್ನು ಬ್ರಹ್ಮವಿದ್ಯೆಯಲ್ಲಿ ತೊಡಗುವಂಥ ಅಧಿಕಾರ, ಶ್ರವಣ ಮನ್ನಾದಿಗಳನ್ನು ಮಾಡುವಂಥ ಅಧಿಕಾರ ಅಂತ. ಆದರೆ ಕೆಲವರಿಗೆ ಅಂಥ ಅಧಿಕಾರ ಇಲ್ಲವಲ್ಲ ಅಂತ ಪ್ರಶ್ನೆ ಬರ್ತದೆ. ನಾನು ಅಧ್ಯಯನವತಾಮೇವ ಬ್ರಹ್ಮವಿದ್ಯಾಯಾಮ್ ಅಧಿಕಾರಿತ್ವೇ, ಅಧ್ಯಯನ ಮಾಡಿದವರಿಗೆ ಮಾತ್ರ ಬ್ರಹ್ಮವಿದ್ಯಾದಲ್ಲಿ ಅಧಿಕಾರ ಅಂತ ನೀವು ಹೇಳಿದರೆ, ತ್ರಿವರ್ಣೇತರೇಷಾಂ ಅಧಿಕಾರ ವಿಧುರಾಣ ಜ್ಞಾನಾಭಾವೇನ ಮೋಕ್ಷಾಭಾವ ಸ್ಯಾತ್ ಇತ್ಯಾಶಂಕಾಂ ಪ್ರಮಾಣೇನ ಪರಿಹರತೆ. ಈ ಮುಂದಿನ ವ್ಯೋಮ ಸಂಹಿತಾದ ಶ್ಲೋಕಗಳೇನಿವೆ ಅದರ ಮೂಲಕ ಅಧಿಕಾರವನ್ನು ಸ್ಪಷ್ಟಪಡಿಸುವುದು ಉದ್ದೇಶ, ಮತ್ತು ತ್ರೈವರ್ಣಿಕೇತರರಿಗೆ ಮೋಕ್ಷ ಇದ್ದಂಗಾದೀತಲ್ಲ ಅನ್ನುವಂಥ ಪ್ರಶ್ನಕ್ಕೆ ಉತ್ತರ ಕೊಡುವುದು ಕೂಡ ಅದರ ಉದ್ದೇಶ. ವ್ಯೋಮ ಸಂಹಿತಾಯಾಂಚ ಅದರ ಅರ್ಥ ಏನು ಅದನ್ನೀಗ ನೋಡಬೇಕು. ಅಂತ್ಯಜ ಅಪಿಯೇ ಭಕ್ತಾ ನಾಮಜ್ಞಾನಾಧಿಕಾರಿಣ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಈಗೇನು ಅಂತ 3 ಜನ ಇದ್ದಾರೆ, ಅವ್ರನ್ನ ಹೊರತುಪಡಿಸಿದರೆ ಉಳಿದವರಿಗೂ ಕೂಡ ಎಲ್ಲ ರೀತಿಯಾದಂಥ ಅಧಿಕಾರ ಇದೆ. ಬ್ರಹ್ಮವಿದ್ಯಾದಲ್ಲಿ ಅಧಿಕಾರ ಇಲ್ಲದೆ ಇರಬಹುದು, ಆದರೆ ಜ್ಞಾನದಲ್ಲಿ ಅಧಿಕಾರ ಇದ್ದೇ ಇದೆ. ಅಂತ್ಯಜಾಹ ಅಂದರೆ ವರ್ಣಬಾಹ್ಯ, ವರ್ಣದಲ್ಲೇ ವರ್ಣ ವ್ಯವಸ್ಥೆಯಲ್ಲೇ ಸೇರಿದಂಥ ಶೂದ್ರರಿಗೂ ಕೂಡ ಜ್ಞಾನದ ಅಧಿಕಾರ ಇದೆ. ಯಾಕೆಂದರೆ ವರ್ಣಬಾಹ್ಯರಿಗೆ ಅಧಿಕಾರ ಇದೆ ಅಂದರೆ ಇವರಿಗೂ ಕೂಡ ಅಧಿಕಾರ ಇದ್ದೇ ಇದೆ. ಅಂತ್ಯಜಾಪಿ ಭಕ್ತಾಹ ಅಂತದೆ. ಭಕ್ತಾಹ ಅಂತ ಹೇಳಿದ್ದರಿಂದ ಅಧಿಕಾರವನ್ನು ಸೂಚನೆ ಮಾಡಿದ ಹಾಗಾಯ್ತು. ಭಕ್ತಿ ಅಂತನ್ನೋದು ಮುಖ್ಯವಾದ ಅಧಿಕಾರ ಎಲ್ಲದಕ್ಕೂ ಕೂಡ. ಅಂತ್ಯಜ ಅಪಿಯೇ ಭಕ್ತಾಹ ಅಂತ ಶಬ್ದ ಇದೆ. ಭಕ್ತಾಹ ಅನ್ನೋ ಮಾತಿನಿಂದ ಆ ವ್ಯೋಮ ಸಂಹಿತ ಅಧಿಕಾರವನ್ನು ಸ್ಪಷ್ಟಪಡಿಸಿದೆ. ನಾಮಜ್ಞಾನಾಧಿಕಾರಿಣ. ಮತ್ತು ತಂತ್ರಜ್ಞಾನೇ ಅಧಿಕಾರಿತ ಅಂತಿದೆ. ತಂತ್ರಜ್ಞಾನೇ ಅಧಿಕಾರಿತ ಅಂದರೆ ತಂತ್ರಂ ಪಂಚರಾತ್ರಾದಿ ಅಂತಾರೆ ಚೇತೀರ್ಥ. ತಂತ್ರ ಅಂದರೆ ಪಂಚರಾತ್ರ ಮೊದಲಾದಂಥ ತಂತ್ರಗಳು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದ್ರ ಬಗ್ಗೆ ತಂತ್ರಜ್ಞಾನೇನೋ ಅಥವಾ ತತ್ರಜ್ಞಾನೇನೋ ಅಂತ ಅನ್ನೋದು ಮುಂದೆ ನೋಡೋಣ. ಇಲ್ಲಿ ತಂತ್ರ ಅಂದರೆ ಪಂಚರಾತ್ರಾದಿ ಅಂತ ಜಯತೀರ್ಥರು ಹೇಳುವುದ್ರ ಉದ್ದೇಶ ಏನು, ತಂತ್ರ ಅನ್ನೋ ಶಬ್ದ ಮೂಲತಃ ಏನೇನನ್ನು ಹೇಳ್ತದೆ ಅದನ್ನು ಮೊದಲು ನೋಡೋಣ. ಈ ವೇದ ಮೊದಲಾದವುಗಳನ್ನು ಅಪೌರುಷೇಯ ಅಂತೀವಿ, ವೇದೇತರವಾದ ಸಾಹಿತ್ಯವನ್ನು ಪೌರುಷೇಯ ಅಂತೀವಿ. ಈ ಪೌರುಷೇಯ ಸಾಹಿತ್ಯಗಳನ್ನು ತಂತ್ರ ಅಂತ ಹೇಳುವುದು ಒಂದು ರೂಢಿ ಶಾಸ್ತ್ರಗಳಲ್ಲಿ. ಈ ಉದಾಹರಣೆಗೆ ಐತರೇಯ ಭಾಷ್ಯದಲ್ಲಿ ಹೀಗೊಂದು ಮಾತಿದೆ. ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ. ನಮಗೆ ಭಗವಂತನ ಕುರಿತಾದಂಥ ಜ್ಞಾನ ಇತ್ಯಾದಿಗಳನ್ನು ಗಳಿಸಲಿಕ್ಕೆ ಸಹಾಯ ಮಾಡುವವನು, ಅದಕ್ಕೆ ಶ್ರದ್ಧಾ ಕೊಡುವವನು ಚತುರ್ಮುಖ ಬ್ರಹ್ಮ. ಮುಂದೆ ವೈದಿಕ ಶ್ರವಣೇ ವಿಪಹ, ವೇದದ ಶ್ರವಣ ಮಾಡಲಿಕ್ಕೆ ಶ್ರದ್ಧಾ ಕೊಡುವವನು ವಿಪ ಅಂದರೆ ಗರುಡ, ಅವನು ವೇದಾಭಿಮಾನಿ. ಮುಂದೆ ತಾಂತ್ರಿಕೆ ಶೇಷರುದ್ರೌಚ ಅಂತ ಒಂದು ಶಬ್ದ. ತಂತ್ರಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಅಂದರೆ ಪೌರುಷೇಯ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುವವರು ಶೇಷ ಮತ್ತು ರುದ್ರರು ಅಂತ ಬಂದಿದೆ. ಮುಂದೆ ಶಕ್ರೋ ಯಜ್ಞಾದಿ ಕರ್ಮಣೆ, ಇಂದ್ರ ಯಜ್ಞ ಮೊದಲಾದವುಗಳನ್ನು ಮಾಡಲಿಕ್ಕೆ ಬೇಕಾದ ಶ್ರದ್ಧಾ ಕೊಡ್ತಾನೆ ಅಂತ. ಹೀಗೆ ಇಲ್ಲಿ ಮತ್ತು ಇನ್ನೂ ಕೆಲವು ಬೇರೆ ಬೇರೆ ಪ್ರಸಂಗಗಳಲ್ಲಿ ತಂತ್ರ ಅನ್ನೋ ಶಬ್ದವನ್ನು ಪೌರುಷೇಯ ಗ್ರಂಥ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ.
ಐತರೇಯ ಉಪನಿಷತ್ನಲ್ಲೇ ಮತ್ತೊಂದು ಕಡೆ ಅಗ್ನಿ ವಾಗಗ್ನಿ ಚಕ್ಷುರಸಾವಾದಿತ್ಯ ಚಂದ್ರಮಾ ಮನೋ ದಿಶಶ್ರೋತ್ರಂ ಅಂತ ಹೀಗೆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ವರ್ಣನೆ ಮಾಡುವಂಥ ಪ್ರಸಂಗ ಇದೆ. ಅಲ್ಲಿ ಈ ಚಂದ್ರ ಮತ್ತು ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ದಿಗೀಶ್ವರಾಹ. ಮಿತ್ರೋ ಯಮಶ್ಚ ವರುಣ ಕುಬೇರಶ್ಚ ದಿಗೀಶ್ವರಾಹ. ಶ್ರೋತ್ರಾಭಿಮಾನಿನ ಸರ್ವೇ, ಇವರೆಲ್ಲರೂ ಕೂಡ ಕಿವಿಯ ಅಭಿಮಾನಿಗಳು, ದಿಕ್ಕಿನ ಅಭಿಮಾನಿಗಳು ಹೌದು, ಕಿವಿಯ ಅಭಿಮಾನಿಗಳು ಹೌದು. ಅಲ್ಲಿ ವೈದಿಕ ಶ್ರವಣೋಚಿತಂ ಶ್ರೋತ್ರಂ, ಈ ವೇದದ ಶ್ರವಣ ನಮಗೇನಾಗಬೇಕಲ್ಲ, ಅದಕ್ಕೆ ಒಂದು ಕಿವಿ ಬೇಕು. ಕಿವಿ ನಮಗೆ ಪೌರುಷೇಯ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೂ ಬೇಕು, ಅಪೌರುಷೇಯ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೂ ಬೇಕು. ಅಪೌರುಷೇಯ ವೇದವಿದ್ಯಾ ಶ್ರವಣಕ್ಕೆ ಬೇಕಾದ ಶ್ರೋತ್ರ ಸಾಮರ್ಥ್ಯ ನಮಗೆ ಬರೋದು ಚಂದ್ರನ ಅಧೀನ. ಮುಂದೆ ತಥಾ ಸ್ಮಾರ್ತ ತಾಂತ್ರಿಕ ಶ್ರವಣೋಚಿತಂ ಯಮಃ ಅಂತ ಇಲ್ಲಿರೋದು. ಇಲ್ಲಿ ತಾಂತ್ರಿಕ ಅಂತ ಶಬ್ದ ಇದೆ ಮತ್ತು ಸ್ಮಾರ್ತ ಅಂತ ಶಬ್ದ ಇದೆ, ಅದನ್ನು ಕೂಡ ನಾವೆಲ್ಲ ಗಮನಿಸಬೇಕು. ಸ್ಮಾರ್ತ ತಾಂತ್ರಿಕ ಅಂದರೆ ಇವು ಪೌರುಷೇಯ ಗ್ರಂಥಗಳು, ಸ್ಮಾರ್ತ ಅಂದರೆ ಸ್ಮೃತಿ ಗ್ರಂಥಗಳು. ಮತ್ತು ಪಂಚರಾತ್ರ ಅಂತ ಇಲ್ಲಿ ಜಯತೀರ್ಥರು ಕೂಡ ಪಂಚರಾತ್ರ ಅದೇ ಅಂತ ಹೇಳಿದ್ದಾರೆ, ಅದನ್ನು ಗಮನಿಸಬೇಕು. ಅಂದರೆ ಸ್ಮಾರ್ತ ತಾಂತ್ರಿಕ ಇವೆರಡು ಶಬ್ದಗಳು, ಸ್ಮೃತಿ ಮತ್ತು ತಾಂತ್ರಿಕ ಇವೆರಡು ಶಬ್ದಗಳು ಪೌರುಷೇಯ ಗ್ರಂಥಗಳನ್ನು ಹೇಳ್ತವೆ. ಇದೊಂದು ನಮ್ಮ ಭಾಷ್ಯಕಾರರು, ಟೀಕಾಕಾರರು, ಟಿಪ್ಪಣಿಕಾರರಲ್ಲಿ ಬಳಕೆಯಲ್ಲಿರುವಂಥ ಒಂದು ರೀತಿ. ಅದೇನು ಇತಿಹಿ ಶ್ರೂಯತೆ ಅಂತ ಕೆಲವು ಕಡೆ ಪ್ರಯೋಗ ಮಾಡ್ತಾರೆ. ಇತಿಹಿ ಶ್ರೂಯತೆ ಅಂತ ಪ್ರಯೋಗ ಮಾಡಿದರೆ ಹೀಗೆ ಕೇಳಲ್ಪಡುತ್ತದೆ. ಎಲ್ಲಿ ಕೇಳಲ್ಪಡುತ್ತದೆ ಅಂದರೆ ಶ್ರೂಯತೆ ಅಂತ ಪ್ರಯೋಗ ಮಾಡಿದ್ರಿಂದ ಶ್ರುತಿಗಳಲ್ಲಿ ಅಂತ ಅರ್ಥ. ಇತಿ ಸ್ಮರ್ಯತೆ ಅಂತಂದರೆ ಹೀಗೆ ಸ್ಮೃತಿ ಗ್ರಂಥಗಳಲ್ಲಿ ಪ್ರಯುಕ್ತವಾಗಿದೆ ಅಂತ ಅರ್ಥ. ಆದ್ದರಿಂದ ಸ್ಮೃತಿ ಅನ್ನೋದನ್ನು ಕೂಡ ಪೌರುಷೇಯ ಗ್ರಂಥ ಅನ್ನೋ ಅರ್ಥದಲ್ಲಿ ಕೆಲವು ಬಾರಿ ಬಳಕೆ ಮಾಡ್ತಿರ್ತಾರೆ. ಹೀಗೆ ಶ್ರೂಯತೆ ಅಂದರೆ ವೇದೇಶು ಶ್ರೂಯತೆ, ಸ್ಮರ್ಯತೆ ಅಂದರೆ ಪೌರುಷೇಯ ಗ್ರಂಥೇಶು, ಸ್ಮೃತಿ ಗ್ರಂಥೇಶು, ತಂತ್ರಗ್ರಂಥೇಶು ಶ್ರೂಯತೆ. ಹೀಗೆ ಸ್ಮಾರ್ತ ತಾಂತ್ರಿಕ ಅಂತ ಪ್ರಯೋಗ ಮಾಡಿದಾರಲ್ಲ ಇಲ್ಲಿ, ಇವೆಲ್ಲವೂ ಪೌರುಷೇಯ ಗ್ರಂಥಗಳು. ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಶ್ರವಣ ಶಕ್ತಿ ನಮಗೆ ಕೊಡುವಂಥವನು ಯಮ ಅಂತ ಇಷ್ಟು ಬಂದಿದೆ. ಮುಂದೆ ಷಡಂಗಗಳ ಅಧ್ಯಯನಕ್ಕೆ ಬೇಕಾದ ಶ್ರವಣ ಶಕ್ತಿ ಕೊಡುವವನು ವರುಣ ಅಂತ. ಅದೇನು ನಮಗೆ ಇಲ್ಲೇನು ಬೇಕಾಗಿಲ್ಲ, ಪ್ರಸಂಗ ಬಂತು ಅಂತ ಹೇಳಿದೆ ಅಷ್ಟೆ. ಹೀಗೆ ತಂತ್ರ ಅಂತ ಅನ್ನೋದನ್ನು ಪೌರುಷೇಯ ಗ್ರಂಥಗಳು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಆದ್ದರಿಂದ ತಂತ್ರಜ್ಞಾನೇ ಅಧಿಕಾರಿತ ಅಂತ ಬಂದಾಗ ಈ ಪೌರುಷೇಯ ಗ್ರಂಥಗಳಲ್ಲಿ ಅವರಿಗೆ ಅಧಿಕಾರ ಹೊರತು ಅಪೌರುಷೇಯ ಗ್ರಂಥಗಳಲ್ಲಿ ಅವರಿಗೆ ಅಧಿಕಾರ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಮತ್ತು ಪದ್ಮನಾಭ ತೀರ್ಥರು ಕೂಡ ಇತಿಹಾಸಾದಿ ತಂತ್ರಂ ಅಂತ ಹೇಳಿದ್ದಾರೆ. ಇತಿಹಾಸ ಮೊದಲಾದದ್ದೇ ತಂತ್ರಗ್ರಂಥ. ತಂತ್ರಗ್ರಂಥ ಅಂದರೆ ನಮ್ಗೆ ಯಾವುದಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಇತಿಹಾಸ ಮೊದಲಾದದ್ದನ್ನೇ ತಂತ್ರ ಅಂತ ತಿಳ್ಕೊಳ್ಬೇಕು. ಆದರೆ ಇತಿಹಾಸ ಮೊದಲಾದದ್ದು ಅಂದ್ರೆ ಏನು? ಆದಿಪದದಿಂದ ಪದ್ಮನಾಭ ತೀರ್ಥರು ಸತ್ತರ್ಕ ದೀಪಾವಳಿಯಲ್ಲಿ ಹೇಳಿದ್ದಕ್ಕೆ ಏನರ್ಥ ಅಂತೆ? ಇತಿಹಾಸ ಮತ್ತು ಪುರಾಣ. ಈಗಾಗಲೇ ಹಿಂದೆ ಅಥರ್ವಣ ಭಾಷ್ಯದಲ್ಲಿ ಬಂದಂಥ ಒಂದು ಮಾತನ್ನು ಹೇಳಿದ್ದೆ. ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತಂ. ಇತಿಹಾಸ ಅನ್ನೋ ಶಬ್ದದಿಂದ ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಇವಿಷ್ಟನ್ನು ತಗೊಳ್ಬೇಕು. ಮತ್ತು ಬ್ರಾಹ್ಮಾದ್ಯಂ ಚ ಪುರಾಣಕಂ, ಬ್ರಹ್ಮ ಮೊದಲಾದ 18 ಭಾಗವತವನ್ನು ಸೇರಿ ಏನು ಗ್ರಂಥಗಳಿವೆ ಇವನ್ನು ಪುರಾಣ ಅಂತ ಹೇಳ್ತಾರೆ. ಹೀಗೆ ಇತಿಹಾಸ ಮತ್ತು ಪುರಾಣ ಅಂತ ಅನ್ನೋದು ಒಂದು ಪಾರಿಭಾಷಿಕ ಶಬ್ದ, ಅದೊಂದು ಟರ್ಮ್. ಅದು ಈ ಮೊದಲನೇದು ಇತಿಹಾಸ ಅನ್ನೋದು ಭಾರತ, ಪಂಚರಾತ್ರ, ಮೂಲ ರಾಮಾಯಣಗಳನ್ನು, ಪುರಾಣ ಅಂತ ಅನ್ನೋದು ಉಳಿದ 18 ಪುರಾಣಗಳನ್ನು ಹೇಳ್ತದೆ. ಆದ್ದರಿಂದ ಇತಿಹಾಸಾದಿ ಅಂತ ಪದ್ಮನಾಭ ತೀರ್ಥರು ಹೇಳುವುದಕ್ಕೆ ಇತಿಹಾಸ ಮತ್ತು ಪುರಾಣ ಅಂತ ಅರ್ಥ. ಪಂಚರಾತ್ರಾದಿ ಅಂತ ಜಯತೀರ್ಥರು ಹೇಳುವುದಕ್ಕೆ ಪಂಚರಾತ್ರ ಮತ್ತು ಪುರಾಣಗಳು, ಮೂಲ ರಾಮಾಯಣ, ಭಾರತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ತಂತ್ರ ಅಂದರೆ ಪಂಚರಾತ್ರಾದಿಗಳು ಅಂತ ಇಷ್ಟೇ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಅಧ್ಯಯನಾಭಾವೇನ ವೈದಿಕ ಜ್ಞಾನ ಅನಧಿಕಾರಿತ್ವೇಪಿ, ವೇದಗಳನ್ನೇ ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಆದ್ದರಿಂದ ಅವರಿಗೆ ವೈದಿಕ ಜ್ಞಾನ ಬರದೇ ಹೋದರೂ ಕೂಡ ತ್ರಿವರ್ಣೇತರೇಷಾಂ ನಾಮಜ್ಞಾನಾಧಿಕಾರಿತ್ವಾತ್ ಮೋಕ್ಷ ಉಪಪತ್ತಿ ಇತಿ ಭಾವ. ಅವರಿಗೆ ನಾಮ ಮತ್ತು ಜ್ಞಾನ ಇದನ್ನು ಪಡ್ಕೊಳ್ಳಿಕ್ಕೆ ಅಧಿಕಾರ ಇದೆ. ಅದಕ್ಕೊಂದು ಪ್ರತ್ಯೇಕ ವ್ಯಾಖ್ಯಾನ ಮಾಡ್ತಾರೆ ಮುಂದೆ, ಎಲ್ಲೆಲ್ಲೋ ಒಂದು ಕಡೆ ಇದೆ, ಅದನ್ನು ಆಮೇಲೆ ಹೇಳ್ತೇನೆ.
ಆದ್ದರಿಂದ ಅವರಿಗೂ ಕೂಡ ಬ್ರಹ್ಮವಿದ್ಯಾಧಿಕಾರ ಇದ್ದೇ ಇದೆ. ತಮಗೆ ಉಚಿತವಾದಂಥ ರೀತಿಯಲ್ಲಿ ಅವರು ಶ್ರವಣ ಇತ್ಯಾದಿಗಳನ್ನು ಮಾಡಬಹುದು ಅಂತ ಅದ್ರ ತಾತ್ಪರ್ಯ. ಶ್ರವಣನೂ ಮಾಡ್ಬೋದು, ಮನನೂ ಮಾಡ್ಬೋದು, ಧ್ಯಾನ ಅಂತೂ ಈ ಜಗತ್ತಿನಲ್ಲಿ ಯಾರಾದರೂ ಮಾಡ್ಬೋದು, ಯಾರಿಗೂ ಅದ್ರ ಬಗ್ಗೆ ನಿರ್ಬಂಧ ಇಲ್ಲ. ಅಂತ್ಯಜಾಪೀಯ ಭಕ್ತ ನಾಮಜ್ಞಾನಾಧಿಕಾರಿಣ. ಮುಂದೆ ಸ್ತ್ರೀ ಶೂದ್ರ ಬ್ರಹ್ಮಬಂಧು ನಾಮ. ಸ್ತ್ರೀಯರು ಮತ್ತು ಶೂದ್ರರು ಅಂತ್ಯಜರಾದವ್ರಿಗೆ ವರ್ಣ ವ್ಯವಸ್ಥೆಯಿಂದ ತೀರಾ ಹೊರಗೆ ಇರುವಂಥವ್ರ ಬಗ್ಗೆ ಮೊದಲು ಹೇಳಿದರು. ವರ್ಣ ವ್ಯವಸ್ಥೆಯಿಂದ ಒಳಗೆ ಇರುವಂಥವರು ಸ್ತ್ರೀಯರು, ಶೂದ್ರರು ಮತ್ತು ಬ್ರಹ್ಮಬಂಧುಗಳು. ಅವರೆಲ್ಲಿಗೂ ಕೂಡ ಈಗ ತಂತ್ರ ಗ್ರಂಥಗಳ ಅಧ್ಯಯನ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಈಗ ಅದರ ತಾತ್ಪರ್ಯ. ಸಪತ್ನೀಮೇ ಪರಾಧಮ ಇತ್ಯಾದೌ ಸ್ತ್ರೀಣಾಮಪಿ ವೇದಾಧಿಕಾರ ದರ್ಶನಾತ್ ಕಥಂ ತಾಸಾಂ ಅನಧಿಕಾರ ಇತ್ಯತಃ ಉಕ್ತಸ್ಯ ಅಪವಾದಮಾಹ ಆಹುರಪಿ ಉತ್ತಮ ಸ್ತ್ರೀಣಾಮಿತೆ. ಅದು ಈ ತಂತ್ರಗ್ರಂಥಗಳ ಅಧ್ಯಯನದಲ್ಲಿ ಅವರಿಗೆ ಅಧಿಕಾರ ಇದೆ ಅಂತ ಬಂತು. ಅದರಲ್ಲೂ ಹೇಗೆ ಅಂದರೆ ಏಕದೇಶೆ ಅದರ ವೇದ ಭಾಗಗಳನ್ನು ಒಳಗೊಂಡಂಥ ಕೆಲವು ಗ್ರಂಥಗಳನ್ನು, ಕೆಲವು ಭಾಗಗಳನ್ನು ಹೊರತುಪಡಿಸಿ ಉಳಿದ ಕಡೆ ಮಾತ್ರ ಅವರಿಗೆ ಅಧಿಕಾರ ಇದೆ ಅಂತ ಅದರ ತಾತ್ಪರ್ಯ. ಏಕದೇಶೆ ಪರೋಕ್ತ ಇತ್ತು. ಪರೋಕ್ತ ಅಂತ ಈಗೊಂದು ಶಬ್ದ ಇದೆ, ಏಕದೇಶ ಅಂತಿದೆ. ಪರೋಕ್ತ ಅಂದರೆ ಉತ್ತಮರಾದಂತಹ ಅಧಿಕಾರಿಗಳು, ಕೆಲವರು ಬೇರೆಯವರು ಏನಿರ್ತಾರೆ, ವಾಸ್ತವಿಕವಾಗಿ ಶ್ರವಣ ಮಾಡಲಿಕ್ಕೆ ಪೂರ್ಣ ಅಧಿಕಾರ ಇದ್ದವರು, ಅವರಿಗೆ ಉಪದೇಶಿಸುವಾಗ ಇವರು ಕೂಡ ಅದನ್ನು ಕೂತ್ಕೊಂಡು ಕೇಳಬಹುದು. ಮತ್ತು ಏಕದೇಶ ಅಂದರೆ ಅದರ ಕೆಲವು ಭಾಗಗಳನ್ನು, ವೇದ ಭಾಗ ಇತ್ಯಾದಿ ಏನು ಬಂದಿರ್ತದೆ ಅದನ್ನು ಹೊರತುಪಡಿಸಿ ಅದರ ಉಳಿದ ಕೆಲವು ಭಾಗಗಳನ್ನು ಮಾತ್ರ ಅಲ್ಲಿ ಅವರಿಗೆ ಶ್ರವಣ ಮಾಡಿಸಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ತ್ರೈವರ್ಣಿಕಾನಾಂ ವೇದೋಕ್ತೆ ಸಮ್ಯಕ್ ಭಕ್ತಿಮತಾಂ ಹರವು. ತ್ರಿವರ್ಣದಲ್ಲೇ ಸೇರಿದವರಾಗಿದ್ದರೆ ಪುರುಷರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ಹೀಗೆ ಅವರು ತ್ರಿವರ್ಣದಲ್ಲೇ ಸೇರಿದವರಾದ್ದರಿಂದ ಅವರಿಗೆ ವೇದೋಕ್ತವಾದ ವಿಷಯದಲ್ಲೇ ಭಕ್ತಿ ಇದ್ದರೆ ಅಧಿಕಾರ ಇದೆ ಅಂತ ಅದರ ತಾತ್ಪರ್ಯ. ಅದಕ್ಕೆ ವ್ಯಾಖ್ಯಾನಗಳೆಲ್ಲ ಹೀಗೆ ಹೇಳ್ತಾರೆ. ನಾನೀಗಾಗಲೇ ಅದನ್ನು ಹೇಳಿದೆ. ವರ್ಣ ವ್ಯವಸ್ಥೆಯಲ್ಲೇ ಇರುವಂತಹ ಶೂದ್ರರಿಗೆ ಮತ್ತು ವರ್ಣ ವ್ಯವಸ್ಥೆಯಿಂದ ಭಿನ್ನರಾದಂಥ ತೀರಾ ಕೀಳಾದಂಥ ವ್ಯಕ್ತಿಗಳಿಗೂ ಕೂಡ ಅಂತ ಅರ್ಥ. ವಾಸ್ತವಿಕವಾಗಿ ಬ್ರಹ್ಮಜ್ಞಾನದಲ್ಲಿ ಅಧಿಕಾರ ಇಲ್ಲದೆ ಹೋದರೂ ಭಕ್ತಿ ಒಂದಿದ್ದರೆ ಅವರಿಗೆ ನಾಮಜ್ಞಾನ ಅಧಿಕಾರಿಣ, ವಿಷ್ಣು ನಾಮದ ಜ್ಞಾನ, ಭಗವಂತನ ನಾಮಗಳನ್ನು ತಿಳಿದುಕೊಂಡು ಅದನ್ನು ಜಪ ಮಾಡಲಿಕ್ಕೆ ಇತ್ಯಾದಿಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ. ಮತ್ತು ಸ್ತ್ರೀ ಶೂದ್ರ ಬ್ರಹ್ಮಬಂಧೂ ನಾಮ ಅಂತಿದೆಯಲ್ಲ, ಬ್ರಹ್ಮಬಂಧುಗಳು ಅಂತಂದರೆ ಎರಡು ಅರ್ಥ. ಒಂದು ಬ್ರಾಹ್ಮಣಾಭಾಸರು ಅಂತ, ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ಥರದ ಅರ್ಥ ಹೇಳಿದ್ದಾರೆ. ಅದರಲ್ಲಿ ಬ್ರಾಹ್ಮಣರನ್ನು ತಮ್ಮ ಬಂಧುಗಳು ಅಂತ ಹೇಳ್ಕೋತಾರೆ ಇವರು. ವಸ್ತುತಃ ಇವರಿಗೇನು ಬ್ರಾಹ್ಮಣರಾಗಿ ಇರೋ ಅಧಿಕಾರ ಇಲ್ಲ, ಬ್ರಾಹ್ಮಣರು ಅಂತ ಹೇಳ್ಕೋತಾರೆ ಅಂತ ಅದರ ತಾತ್ಪರ್ಯ. ಭಾಷ್ಯ ದೀಪಿಕಾದಲ್ಲಿ ಸ್ತ್ರೀಯಶ್ಚ ಶೂದ್ರಾಶ್ಚ ಬ್ರಹ್ಮಬಂಧವ ಅಂದರೆ ಬ್ರಾಹ್ಮಣ ಆಭಾಸಾಹ ಅಂತ ಅದಕ್ಕೆ ವಿಗ್ರಹ ಇದೆ. ಬ್ರಾಹ್ಮಣರಂತೆ ಕಾಣ್ತಾರೆ, ಆದರೆ ಬ್ರಾಹ್ಮಣ ತಂದೆ ತಾಯಿಗಳಿಗೆ ಜನಿಸಿದವರು ಆಗಿದ್ದಾರೆ. ವಾಸ್ತವಿಕವಾಗಿ ಅವರಿಗೆ ಆ ಬ್ರಾಹ್ಮಣ ಅಂತ ಹೇಳಿಸ್ಕೊಳ್ಳಿಕ್ಕೆ ಬೇಕಾದಂಥ ಅರ್ಹತೆ ಇಲ್ಲ ಅಂತ ಅದರ ತಾತ್ಪರ್ಯ. ಇದು ಭಾಷ್ಯ ದೀಪಿಕಾದಲ್ಲಿ ಬಂದಿರೋದು. ಶ್ರೀನಿವಾಸ ತೀರ್ಥರು ಹೇಳೋ ಪ್ರಕಾರ ಬ್ರಾಹ್ಮಣಾನ್ ಬಂಧೂನ್ ವ್ಯಪದಿಶತಿ ನ ಸ್ವಯಂ ಬ್ರಾಹ್ಮಣ ಯಾ ಸಹ ಬ್ರಹ್ಮಬಂಧು ಅಂತ. ಗೋವಿಂದಾಚಾರ್ಯರು ಕೂಡ ಇದೇ ಥರದ ಅರ್ಥ ಹೇಳಿದ್ದಾರೆ. ಬ್ರಾಹ್ಮಣರನ್ನು ತನ್ನ ಉತ್ತಮ ಬ್ರಾಹ್ಮಣರಾದಂಥವರು, ಸದಾಚಾರಿಗಳು, ಸದ್ವಿಚಾರಿಗಳೇನಿದ್ದಾರೆ ಅವರನ್ನು ತನ್ನ ಬಂಧುಗಳು ಅಂತ ಇವನು ಹೇಳ್ಕೊತಾನೆ. ಹೌದ್ರಿ, ನಾನು ಅವ್ರ ವಂಶದಲ್ಲೇ ಹುಟ್ಟಿದವನು, ನನಗೆ ಅವ್ರ ಸಂಬಂಧಿಕರು ಅಂತ ಹೀಗೆಲ್ಲ ಹೇಳ್ಕೊತಿರ್ತಾನೆ ಯಾರ್ಯಾರನ್ನೂ ಕುರಿತು. ಆದರೆ ನ ಸ್ವಯಂ ಬ್ರಾಹ್ಮಣ, ತಾನು ಮಾತ್ರ ಅದಕ್ಕೆ ಬೇಕಾದಂಥ ಅರ್ಹತೆಯನ್ನು ಸಂಪಾದನೆ ಮಾಡಿಲ್ಲ, ಸಹ ಬ್ರಹ್ಮಬಂಧು ಅಂತ. ತತ್ರಾಪಿ ನ ಸ್ವಾತಂತ್ರ್ಯೇಣ ಅಧಿಕಾರ, ಅವರಿಗೆ ಓದುವ ಅಧಿಕಾರ ಇಲ್ಲ, ಅದು ಪರೋಕ್ತೆ, ಇನ್ನೊಬ್ರು ಯಾರು ಹೇಳಬೇಕು ಅಂದರೆ ಪರಂಪ್ರತಿ ಉಕ್ತೆ ಅಂತ ಹೀಗರ್ಥ. ಇಲ್ಲಿ ಪರೋಕ್ತೆ, ಆಮೇಲೆ ತಂತ್ರಜ್ಞಾನಿ ಅಧಿಕಾರಿತ ಇತ್ಯಾದಿ ಶಬ್ದಗಳ ಬಗ್ಗೆ ಹಿಂದೊಂದು ಬಾರಿ ಸೆಮಿನಾರ್ ನಡೆದಾಗ ತುಂಬ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಪರ ಅಂದರೆ ಯಾರು, ಪರ ಶಬ್ದಕ್ಕೆ ಅರ್ಥ ಏನು, ತಂತ್ರ ಅನ್ನೋದಕ್ಕೆ ಅರ್ಥ ಏನು, ಒಟ್ಟಾರೆ ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ ಮತ್ತು ಮೀಮಾಂಸಾ ಶಾಸ್ತ್ರಗಳ ದೃಷ್ಟಿಯಿಂದ ವಾಕ್ಯಗಳಿಗೆ ಏನೇನು ಅರ್ಥ ಆಗಬಹುದು ಅಂತ 4-5 ಗಂಟೆ ಒಂದು ಭಯಂಕರವಾದಂಥ ಚರ್ಚೆ ಹಿಂದೆ ನಡೆದಿದೆ. ಅದ್ರ ಬಗ್ಗೆ ಎಲ್ಲ ಇನ್ನು ಮುಂದೆ ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾಳೆ ಹೇಳೋನಿದ್ದೇನೆ.
ತಂತ್ರಜ್ಞಾನಿ ಅಧಿಕಾರಿತ ಅನ್ನೋದು ಅದಲ್ಲದೆ ತತ್ರಜ್ಞಾನಿ ಅಧಿಕಾರಿತ ಅನ್ನೋದ್ರ ಬಗ್ಗೆನೂ ಕೂಡ ಏನು ಪಾಠ ಇದೆ ಅಂತ ಹೇಳೋನಿದ್ದೇನೆ. ಅಂತೂ ಇವರಿಗೆಲ್ಲ ಹೀಗೆ ಅಧಿಕಾರ ಇದೆ. ಇನ್ನೊಬ್ಬರು ಯಾರನ್ನಾದರೂ ಕುರಿತು ಹೇಳಿರಬೇಕು, ನೇರವಾಗಿ ಇವರಿಗೆ ಅಧ್ಯಯನ ಮಾಡೋ ಅಧಿಕಾರ ಇಲ್ಲ ಅಂತ ನಮಗೀಗ ಅದನ್ನು ನೋಡಿದರೆ ಗೊತ್ತಾಗ್ತದೆ. ಆದರೆ ಎಲ್ಲರಿಗೂ ಕೆಲವು ಸ್ತ್ರೀಯರಿಗೂ ಅಧಿಕಾರ ಇದೆಯಲ್ವ. ಈಗ ತತ್ವಪ್ರಕಾಶಕದಲ್ಲಿ ಇದು ಬಂತು, ಸಪತ್ನೀಮೆ ಪರಾಧಮ ಅಂತ ಯಾವಳೋ ಒಬ್ಬಳು ಸ್ತ್ರೀ ದೇವರನ್ನು ಕೇಳೋದಿದೆ, ನನ್ನ ಸವತಿಯನ್ನು ನೀನು ನಾಶ ಮಾಡು ಅಂತ. ಪರಾಧಮ ಅಂದರೆ ನಾಶ ಮಾಡು, ಸವತಿ ಕಾಟದಿಂದ ನನ್ನನ್ನು ಪಾರು ಮಾಡು ಅಂತ. ಹೀಗೆಲ್ಲ ಇಲ್ಲಿ ಈ ಮಾತನ್ನು ಹೇಳುವುದೇ ಸ್ತ್ರೀ. ಪುರುಷ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪುರುಷ ಈ ಮಾತನ್ನು ಹೇಳೋದು ಅಂದರೆ ಸ್ತ್ರೀ ಹೇಳ್ತಾನೆ ಅಂತ ಅವನು ಅನುವಾದ ಮಾಡಬೇಕಷ್ಟೆ. ಅದಕ್ಕೆ ಇನ್ನು ಭಗವತ್ ಪರವಾಗಿ ಮತ್ತೊಂದು ಯಾವ್ದಾರ ಅರ್ಥ ಇರೋದು ವಿಚಾರ ಬೇರೆ. ಅಂತೂ ಇದೊಬ್ಬಳು ಸ್ತ್ರೀಯೇ ಕಂಡುಕೊಂಡದ ಮಂತ್ರ. ಅಲ್ಲೂ ಕೂಡ ಸ್ತ್ರೀಯರಿಗೆ ವೇದಾಧಿಕಾರ ಇರೋದು ಕಂಡಿದೆಯಲ್ವ ಅಂತಂದರೆ, ಆಹುರಪಿ ಉತ್ತಮ ಸ್ತ್ರೀಣಾಂ, ಉತ್ತಮ ಸ್ತ್ರೀಯರಿಗೆ ಅಧಿಕಾರವನ್ನು ವೇದದಲ್ಲಿ ಇರೋದನ್ನು ಹೇಳೇ ಇದ್ದಾರೆ. ಊರ್ವಶಿ ಯಮೀಚೈವ ಶಚ್ಯಾಜ್ಯಾಶ್ಚ ತಥಾ ಪರಾಹ. ಇನ್ನು ಶಚಿ ಮೊದಲಾದವರು ಪರಾಹ ಅಂದರೆ ಮುನಿಸ್ತ್ರೀಯ ನರಾದಿಕುಲಜಾಶ್ಚ, ಮುನಿಸ್ತ್ರೀಯರು ಮತ್ತು ನರಾದಿಕುಲಜಾಶ್ಚ ಅವರೇ ಕೆಲವರು ದೇವತಾ ಸ್ತ್ರೀಯರು ಮತ್ತು ಮುನಿಸ್ತ್ರೀಯರು ಮೊದಲಾದವರು. ಅವರು ಈ ಜಗತ್ತಿನಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದಿದ್ರೆ ಆವಾಗ ಅವರಿಗೆ ಅಧಿಕಾರ ಇದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮನುಷ್ಯಾದಿ ಕುಲದಲ್ಲಿ ಉತ್ಪನ್ನರಾದ ದೇವತಾ ಸ್ತ್ರೀಯರು, ಇದನ್ನು ಗಮನಿಸಬೇಕು. ಇದಕ್ಕೆ ಈ ಮಾತಿಗೆ ನರಾದಿ ಕುಲಜಾಹ ಅಂದರೆ ಮನುಷ್ಯ ಕುಲದಲ್ಲೇ ಹುಟ್ಟಿದಂಥ ಕೆಲವರು ಉತ್ತಮ ಸ್ತ್ರೀಯರು ಅಂತ ಕೆಲವರು ಅರ್ಥ ಮಾಡಿಬಿಡ್ತಾರೆ. ವರ್ಗೀಕರಣದ ದೃಷ್ಟಿಯಿಂದ ಮೂಲತಃ ಅವರು ದೇವತಾ ಸ್ತ್ರೀಯರೇನಲ್ಲ, ಋಷಿ ಸ್ತ್ರೀಯರೂ ಅಲ್ಲ. ಆದರೆ ಮನುಷ್ಯರಲ್ಲೇ ಉತ್ತಮ ಸ್ತ್ರೀಯರು, ಆ ಮನುಷ್ಯರಲ್ಲೇ ಉತ್ತಮ ಸ್ತ್ರೀಯರಿಗೂ ಕೂಡ ಅಧಿಕಾರ ಇದೆ ಅಂತ ಹೀಗೆ ಒಂದು ಅರ್ಥ ಮಾಡಿಬಿಡ್ತಾರೆ. ನಮ್ಮ ಗುರುಗಳು ಹರಿದಾಸ ಭಟ್ಟಾಚಾರ್ಯರು ಮಾಡಿದ ಅನುವಾದದಲ್ಲಿ ಶಚಿದೇವಿ, ಊರ್ವಶೀದೇವಿ, ಯಮನ ಪತ್ನಿ ಹಾಗೂ ಉತ್ತಮ ಮನುಕುಲದ ಸ್ತ್ರೀಯರಿಗೆ ವೇದದಲ್ಲಿಯೂ ಅಧಿಕಾರ ಇದೆ ಅಂತ ಹೀಗೆ ಅವರು ಅನುವಾದ ಮಾಡಿದ್ದಾರೆ. ಆದ್ದರಿಂದ ಮನುಷ್ಯ ಕುಲದಲ್ಲೇ ಉತ್ತಮರಾದವರು ಯಾರಿದ್ದಾರೆ ಅವರಿಗೆ ವೇದಾಧಿಕಾರ ಇದ್ದೇ ಇದೆ ಅಂತ ಅವರ ತಾತ್ಪರ್ಯ ಆಗ್ತದೆ. ದೇವ್ಯೋ ಮುನಿಸ್ತ್ರೀಯಶ್ಚೈವ ನರಾದಿ ಕುಲಜಾಹ ಅಪಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ 29ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕ ಇದೆ ಅಂತ ಅದರ ಆಧಾರನೂ ಕೂಡ ಅವ್ರು ತೋರಿಸ್ತಾರೆ. ಅದ್ರ ಬಗ್ಗೆ ವಿಮರ್ಶೆ ನೋಡೋಣ ಮುಂದೆ. ಉತ್ತಮ ಸ್ತ್ರೀಯರಿಗೂ ಅಂದರೆ ಮನುಷ್ಯ ಕುಲದಲ್ಲಿರುವ ಉತ್ತಮ ಸ್ತ್ರೀಯರಿಗೆ ಅಂತ ಅರ್ಥ ಅಲ್ಲ, ಮೂಲತಃ ದೇವತಾ ಸ್ತ್ರೀಯರಾಗಿದ್ದು ಅಥವಾ ಋಷಿ ಸ್ತ್ರೀಯರಾಗಿದ್ದು ಮನುಷ್ಯರ ಕುಲದಲ್ಲಿ ಹುಟ್ಟಿದವರಿಗೆ ಇದರ ಅಧಿಕಾರ ಇದೆ ಅಂತ ಅರ್ಥ ಅಂತ ಇನ್ನು ಬೇರೆ ಒಂದು ಪಕ್ಷ ಇದೆ. ಅಂತೂ ಹೀಗೆ ಅದ್ರ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಇದೆ. ಅದ್ರ ಬಗ್ಗೆ ಮುಂದೆ ನೋಡೋಣ. ಸಾಮಾನ್ಯವಾಗಿ ಮನುಷ್ಯ ಕುಲದಲ್ಲಿ ದೇವತಾ ಸ್ತ್ರೀಯರು ಹುಟ್ಟಿ ಬಂದರೆ ಅದು ಭಾಳ ದೊಡ್ಡ ವರ್ಗದ ದೇವತೆ ಆಗಿದ್ದರೆ ಅವರಿಗೆ ಅದು ಗೊತ್ತಿರ್ತದೆ. ಆದರೆ ಅನೇಕ ಜನ ದೇವತೆಗಳಿಗೆ ತಾವು ದೇವತೆಗಳು ಅನ್ನೋದೇ ಮರ್ಥ ಹೋಗಿಬಿಟ್ಟಿರ್ತದೆ. ಅರ್ಜುನನಿಗೂ ಕೂಡ ತಾನು ಇಂದ್ರನ ಅವತಾರ ಅಂತ ಅನ್ನೋದೇ ಮರ್ಥ ಹೋಗಿಬಿಡ್ತದೆ. ಹೀಗೆಲ್ಲ ಆಗೋ ಸಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ಯಾರೊಬ್ಬರು ಹೇಳ್ತಾರೆ ಅದನ್ನು, ಅವ್ರ ಗುರುಗಳು ಮೊದಲಾದವರು, ನೀನು ಇಂಥ ದೇವತೆ ಅದರಿಂದ ಹೀಗೆ ಅಧ್ಯಯನ ಮಾಡಬಹುದು ಅಂತ ಅವರಿಗೆ ಅದನ್ನು ತಿಳಿಸ್ತಾರೆ. ತಿಳಿಸಿದಾಗ ಅವ್ರು ಮಾಡಬಹುದು ಅಂತ ಅರ್ಥ. ತಿಳಿಸದೇ ಇದ್ದಾಗ, ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅವ್ರು ಈ ಜಗತ್ತಿನ ನಿಯಮಗಳೇನಿವೆ, ಸಾಮಾನ್ಯ ನಿಯಮಗಳು, ಯಾರು ಅಧ್ಯಯನ ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆ ಥರದ ನಿಯಮಗಳನ್ನೇ ಅವರು ಅನುಸರಿಸ್ತಾರೆ. ಹಾಗೆ ಅನುಸರಿಸುವುದೇ ಒಳ್ಳೆಯದು. ಯಾರು ತಿಳಿಸಿದಾಗ ಅವರ ಅಧ್ಯಯನ ಮುಂದುವರಿಸಬಹುದು. ಭಾಷ್ಯದೀಪಿಕಾದಲ್ಲಿ ಹೀಗೊಂದು ಮಾತಿದೆ, ಆವಾಗ ನನಗೆ ಅದನ್ನು ಹೇಳಲಿಕ್ಕಾಗಲಿಲ್ಲ. ತಥಾಚ ನ ಕೇವಲ ತ್ರೈವರ್ಣಿಕಾಹ, 3 ವರ್ಣದಲ್ಲಿ ಸೇರಿದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಪುರುಷರಿಗೆ ಮಾತ್ರ ಅಲ್ಲ, ಯೇ ಅಂತ್ಯಜಾಹ ತ್ರಿವರ್ಣ ಬಾಹ್ಯಾಹ, ತ್ರಿವರ್ಣ ಬಾಹ್ಯರಾದವರು, ಮತ್ತು ವರ್ಣ ವ್ಯವಸ್ಥೆಯಲ್ಲಿ ಸೇರಿರುವಂತಹ ಶೂದ್ರರು, ಅವರಿಗೂ ಕೂಡ ಯದ್ಯಪಿ ವೈದಿಕ ಬ್ರಹ್ಮಜ್ಞಾನ ಅನಧಿಕಾರಿಣ, ವೇದದಲ್ಲಿ ಬಂದಿರುವ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಗಳಲ್ಲದೇ ಇರಬಹುದು, ತಥಾಪಿ ಯಥೋ ಭಕ್ತರೇ ಆದ್ದರಿಂದ ಅವರನ್ನು ಕೂಡ ಭಗವಂತ, ನಾವು ಕಳೆದ ದಿವಸ ನೋಡಿದಂತೆ ಅವರಲ್ಲಿರುವ ಭಕ್ತಿಯನ್ನು ಗಮನಿಸಿ ತಾನು ವೃಣತೆ ಏವ, ತನ್ನ ಭಕ್ತ ಎಲ್ಲೇ ಇದ್ರೂ ಕೂಡ ಭಗವಂತ ಅವನನ್ನು ಸ್ವೀಕಾರ ಮಾಡೇ ಮಾಡ್ತಾನೆ. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ, ಅವನಿಗೆ ತನ್ನ ಸ್ವರೂಪವನ್ನು ಭಗವಂತ ತೋರಿಸ್ತಾನೆ. ಅತಃ ನಾಮಜ್ಞಾನಾಧಿಕಾರಿಣ ಅಂದರೆ ವಿಷ್ಣು ನಾಮ ಜ್ಞಾನ, ಭಾಷ್ಯದೀಪಿಕಾದಲ್ಲಿ ವಿಷ್ಣುವಿನ ನಾಮವನ್ನು ತಿಳಿದುಕೊಳ್ಳುವ ಅಧಿಕಾರ ಮತ್ತು ತತ್ಸ್ವಾಧ್ಯಾಯ ಅಧಿಕಾರಿಣ, ಅದೇ ಅವರಿಗೆ ಸ್ವಾಧ್ಯಾಯ, ಅದರ ಅರ್ಥವನ್ನು ತಿಳ್ಕೊಳ್ಳೋದು.
ಅಧಿಕಾರಿಣ ಹತಸ್ಥೆ ಬ್ರಹ್ಮಜ್ಞಾನಂ ಬ್ರಹ್ಮಜ್ಞಾನಕ್ಕೂ ಮತ್ತು ಮುಕ್ತಿಗೂ ಅವರು ಅಧಿಕಾರಿಗಳಾಗ್ತಾರೆ ಅಂತ ಅದು ತಾತ್ಪರ್ಯ. ಮತ್ತು ನಮ್ಮದು ಪುನರ್ಜನ್ಮ ವ್ಯವಸ್ಥೆ ಮತ್ತು ಕರ್ಮವನ್ನು ನಂಬುವ ವ್ಯವಸ್ಥೆ ಆದ್ದರಿಂದ ಯಾವುದೇ ಒಬ್ಬ ಸಾಧಕ ಅವನು ಈಗ ಅಂತ್ಯಜನಾಗಿ ಹುಟ್ಟಬಹುದು ಮತ್ತು ಶೂದ್ರನಾಗಿ ಜನಿಸಬಹುದು, ಏನೇ ಆಗಬಹುದು. ಆದರೆ ಅವನು ಮುಂದೆ ಮತ್ತು ಕೆಲವು ಜನ್ಮಗಳಲ್ಲಿ ಅವನ ಮೂಲ ಯೋಗ್ಯತೆಗೆ ಅನುಗುಣವಾಗಿ ಮತ್ತೆ ವೇದಗಳನ್ನೇ ಅಧ್ಯಯನ ಮಾಡುವಂಥ ಅಧಿಕಾರವನ್ನು ಅವನು ಪಡ್ಕೊಳ್ಬಹುದು. ಅದಕ್ಕೆ ಹೇಳಿದ್ದು ಅವನವನ ಹಿನ್ನೆಲೆಯನ್ನು ಅನುಸರಿಸಿ ಅಂತ. ಅದರಿಂದ ಈ ಒಂದು ಜನ್ಮ ಅಂತ ಅನ್ನೋದು ಪೂರ್ಣವಾಗಿ ನಿರ್ಣಾಯಕ ಅಲ್ಲ. ಮತ್ತು ಮುಂದಿನ ಜನ್ಮಗಳಲ್ಲಿ ಅವನು ವೇದಾಧ್ಯಯನ ಮಾಡುವ ಅಧಿಕಾರವನ್ನು ಪಡ್ಕೊಳ್ಬಹುದು. ಈಗಿನ ಜನ್ಮದಲ್ಲಿ ವೇದಾಧ್ಯಯನ ಮಾಡುವ ಅಧಿಕಾರ ಪಡ್ಕೊಂಡವನು ಅದನ್ನು ಸದುಪಯೋಗ ಮಾಡಿಕೊಳ್ಳದ ಕಾರಣ ಆ ಜ್ಞಾನಕ್ಕೆ ವೈದಿಕ ಜ್ಞಾನಕ್ಕೆ ಅಧಿಕಾರವಿಲ್ಲದ ಜನ್ಮದಲ್ಲಿ ಮತ್ತೆ ಜನ್ಮ ಪಡ್ಕೊಳ್ಬಹುದು. ಅಂತೂ ಈ ಜನ್ಮದಲ್ಲಿ ಏನು ವರ್ಣ ಇದೆ ಅದು ನಮಗೆ ನಿರ್ಣಾಯಕ ಆಗಬೇಕು. ಇಲ್ಲಿ ತ್ರೈವರ್ಣಿಕಾನಾಮ್ ಅಂತ ಹೀಗೆಲ್ಲ ಶಬ್ದ ಬಂದಿದೆ. ಆದ್ದರಿಂದ ಇದು ಸ್ಪಷ್ಟ. ಏನು ತಂದೆ ತಾಯಂದಿರಿಂದ ಏನೊಂದು ಹುಟ್ಟು ಈಗ ಬಂದಿದೆ, ಆ ಹುಟ್ಟು ಅಂತನ್ನೋದು ನಾವು ತ್ರಿವರ್ಣದಲ್ಲಿ ಸೇರಿದ್ದೀವೋ ಇಲ್ವೋ ಅಂತ ಅನ್ನೋದಕ್ಕೆ ನಿರ್ಣಾಯಕ, ಹೊರತು ಬೇರೆ ಯಾವುದು ಕೂಡ ಅಲ್ಲ ಅಂತ ತಾತ್ಪರ್ಯ. ಕ್ಯಾಸ್ಟ್ ಸಿಸ್ಟಮ್ ಅಂತನ್ನೋದು, ಈ ಜಾತಿ ಪದ್ಧತಿ ಅಂತನ್ನೋದು ಸೈಕಲಾಜಿಕಲ್ ಹ್ಯೂಮನ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್ ಅಂತ ಏನು ಹೇಳೋದಿದೆಯಲ್ಲ, ಅದು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಆಗುವಂಥದ್ದಲ್ಲ. ಚಾತುರ್ವರ್ಣ್ಯ ಅಂತ ಕುರಿತಾಗಿ ಒಂದು ಪುಸ್ತಕ ನಾನು ಬರೆದಿದ್ದೇನೆ. ಅದರಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣ ಮತ್ತು ದೇಹಕ್ಕೆ ಸಂಬಂಧಪಟ್ಟಂಥ ವರ್ಣ ಅಂತ ಈಗ ಎರಡೇನಿದೆ, ಅದರಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣವೇ ಬಹಳ ಮುಖ್ಯ. ಕೊನೆಗೂ ಮುಕ್ತಿಯಲ್ಲಿ ಉಳಿಯೋದು ಅದೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ ಯಾರು ವಿದ್ವಾಂಸರಿಗೂ ಕೂಡ, ಯಾವ ಟೀಕಾ ಟಿಪ್ಪಣಿಕಾರರಿಗೂ ಕೂಡ. ಆದರೆ ಈಗ ನಾವು ಕರ್ತವ್ಯವನ್ನು ತೀರ್ಮಾನ ಮಾಡಲಿಕ್ಕೆ ಯಾರು ಬ್ರಾಹ್ಮಣ ವರ್ಣಕ್ಕೆ ಸಂಬಂಧಪಟ್ಟ ಕೆಲಸಗಳು ತೊಡಗಬೇಕು, ಕ್ಷತ್ರಿಯ ವರ್ಣಕ್ಕೆ ಸಂಬಂಧಪಟ್ಟ ಕೆಲಸದಲ್ಲಿ ಯಾರು ತೊಡಗಬೇಕು ಅನ್ನುವುದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಉಪಯೋಗ ಆಗುವುದು ಆ ಸ್ವರೂಪದ ವರ್ಣ ಅಲ್ಲ. ಅದು ನಮ್ಮ ದೇಹದಿಂದ ಬಂದಿರುವಂಥ ವರ್ಣವೇ ನಮಗೆ ಅದರಲ್ಲಿ ನಿರ್ಣಾಯಕ ಆಗ್ತದೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದರಿಂದ ನಾನು ಈಗಾಗಲೇ ಆ ಮಾತು ಬಂತು, ದೇವತಾ ಪುರುಷರಿಗೂ ಕೂಡ ದೇವತಾ ಸ್ತ್ರೀಯರಿಗೂ ತಾವಿಲ್ಲಿ ಹುಟ್ಟಿ ಬಂದವರಿಗೆ ತಾವು ದೇವತೆಗಳು ಹೌದೋ ಅಲ್ಲೋ ಅಂತ ಗೊತ್ತಾಗ್ತಿರೋದಿಲ್ಲ. ಆದ್ದರಿಂದ ಒಬ್ಬ ವ್ಯಕ್ತಿ, ನಮ್ಮಂಥ ಸಾಮಾನ್ಯ ವ್ಯಕ್ತಿ, ಅವನು ನಾನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಅಂತ ಹೀಗೆ ಅವನಿಗೆ ಸಂಶಯ ಬರಲಿಕ್ಕೆ ತೊಡಗಿದರೆ ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣವನ್ನೇ ನಿರ್ಣಾಯಕವಾಗಿ ಇಟ್ಕೋಬೇಕು, ಅದನ್ನೇ ಎಲ್ಲರೂ ಆಚರಿಸಬೇಕು ಅಂತ ಒಂದು ಕರೆ ಕೊಡುವುದೇನಿದೆ ಅದು ಬಹಳ ಅಪಾಯಕಾರಿ. ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣಗಳನ್ನು ಇಲ್ಲಿ ಆಚರಿಸ್ಲಿಕ್ಕೆ ಬರೋದಿಲ್ಲ ನಮಗೆ. ಅದು ಆಚರಿಸ್ಲಿಕ್ಕೆ ಇರೋದಲ್ಲ, ಕೊನೆಗೆ ಮುಕ್ತಿಯಲ್ಲಿ ಆವಿಷ್ಕೃತ ಮಾಡ್ಕೊಳ್ಳಿಕ್ಕೆ ಇರೋದದು. ಇಲ್ಲಿ ಆಚರಿಸಲಿಕ್ಕೆ ನಮಗಿರೋದು ದೇಹಕ್ಕೆ ಸಂಬಂಧಪಟ್ಟಂಥ ವರ್ಣ ಮಾತ್ರ. ಆದ್ದರಿಂದ ಅಂಥ ವಾದಗಳ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು. ಅದು ಯಾವ ರೀತಿಯಿಂದಲೂ ಸಮರ್ಥನೀಯ ಅಲ್ಲ. ಅದನ್ನು ನಮಗೆ ಗುರುತಿಸ್ಲಿಕ್ಕೆ ಬರೋದಿಲ್ಲ, ನಮಗೆ ಗುರುತಿಸ್ಲಿಕ್ಕೆ ಬರೋದಿಲ್ಲ, ನಮ್ಮ ತಂದೆ ತಾಯಂದ್ರಿಗೆ ಗುರುತಿಸ್ಲಿಕ್ಕೆ ಬರೋದಿಲ್ಲ. ಯಾವ ಕರ್ಮದಲ್ಲಿ ನಾವು ತೊಡಗಬೇಕು ಅಂತ ಉಪನಯನ ಮಾಡ್ಲಿಕ್ಕೆ ಬಂದಂಥ ಗುರುಗಳು, ಸ್ವಾಮಿಗಳು, ಪಂಡಿತರು, ಪುರೋಹಿತರಿಗೂ, ಜ್ಯೋತಿಷಿಗಳು ಯಾರಿಗೂ ಅದು ಗೊತ್ತಾಗೋದಿಲ್ಲ ನಮ್ಮ ವರ್ಣ ಏನು ಅಂತ, ಆಯಾ ವ್ಯಕ್ತಿಯ ವರ್ಣ ಏನು ಅಂತ, ಸ್ವಭಾವಕ್ಕೆ ಸಂಬಂಧಪಟ್ಟ ವರ್ಣ ಏನು ಅಂತ. ಅದರಿಂದ ಅದು ಇಲ್ಲಿ ನಮಗೆ ನಿರ್ಣಾಯಕ ಅಲ್ಲ. ಅದು ನಿರ್ಣಾಯಕ ಆಗುವುದು ಈ ದೇಹಕ್ಕೆ ಸಂಬಂಧಪಟ್ಟಂಥ ವರ್ಣವೇ. ಆದ್ದರಿಂದ ಅದನ್ನೇ ಗಮನಿಸಿ ಆಯಾ ವ್ಯಕ್ತಿಗಳು ಆಯಾ ಕೆಲಸದಲ್ಲಿ ತೊಡಗಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೆಚ್ಚಿನ ವಿಷಯಗಳನ್ನ ಚಾತುರ್ವರ್ಣ್ಯ ಅಂತ ಪುಸ್ತಕದಲ್ಲಿ ನೋಡ್ಬೋದು. ನಿಯತ ಗುರುಗಳ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ. ಹೌದು, ನಿಯತ ಗುರುಗಳಾದವರು ನಮಗೆ ದೊರೆತರೆ ಅವರು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ವರೂಪ ಏನು, ನಾವು ಏನು ಮಾಡಬೇಕು ಅಂತನ್ನೋದನ್ನೆಲ್ಲ ಹೇಳ್ತಾರೆ. ಆದರೆ ನಮ್ಮ ಸಾಧನೆ ಈಗ ಅಷ್ಟು ಪಕ್ವ ಆಗಿರೋದಿಲ್ಲ. ಆದ್ದರಿಂದ ನಾವು ಭಗವಂತನ ಯಾವ ರೂಪವನ್ನು ಉಪಾಸಿಸಬೇಕು, ಯಾವ ಮಂತ್ರವನ್ನು ಜಪಿಸಬೇಕು ಅನ್ನುವುದೆಲ್ಲ ನಮಗೀಗ ಗೊತ್ತಾಗೋದಿಲ್ಲ. ಅದು ಗೊತ್ತಾಗಬೇಕಾದಂಥ ಪಕ್ವತೆ ಈಗಿಲ್ಲ. ಆದ್ದರಿಂದ ಈ ಸದ್ಯ ನಾವು ನಮ್ಮ ಬಾಹ್ಯ ದೇಹ, ಸ್ಥೂಲ ದೇಹ, ಅದರ ಪ್ರವೃತ್ತಿ ಅದು ಹೇಗೆ ನಮಗೆ ನಿರ್ದೇಶಿಸ್ತದೆ, ಅದರ ಪ್ರಕಾರ ಮಾರ್ಗಸೂತ್ರಗಳೇನಿವೆ ಅದನ್ನೇ ಅವಲಂಬಿಸಿ ಮುಂದುವರಿಬೇಕಾಗ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ರಿಗೂ ಕೂಡ ನಿಯತ ಗುರುಗಳು ಇರಬಹುದು. ಅದಕ್ಕೆ ಸ್ವಲ್ಪ ದೀರ್ಘವಾಗಿ ಉತ್ತರ ಕೊಡಬೇಕಾಗ್ತದೆ ಅಂತ ಕಾಣಿಸ್ತದೆ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಸ್ವರೂಪಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣರು, ಸ್ವರೂಪಕ್ಕೆ ಸಂಬಂಧಪಟ್ಟ ಕ್ಷತ್ರಿಯರು ಅಂತ ಹೀಗೆಲ್ಲ ಇದ್ದಾರೆ, ಅದು ಬಂದಿದೆ. ನಾವು ಅದನ್ನು ಈ ಹಿಂದೆ ನೋಡಿದ್ದೀವಿ. ಈ ಸ್ವರೂಪಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣರಿಗೆ ಅವರ ಒಟ್ಟಾರೆ ಸಾಧನ ಜೀವನದಲ್ಲಿ, ಸೃಷ್ಟಿಗೆ ಬಂದಾಗಿನಿಂದ ಸೃಷ್ಟಿ
ಮುಕ್ತಾಯ ಕಾಣುವವರೆಗೆ ಅನೇಕ ಬಾರಿ ಅವರಿಗೆ ಈ ಪ್ರಾಯ ದೈಹಿಕವಾಗಿಯೂ ಕೂಡ ತಂದೆ ತಾಯಂದ್ರ ಹೊಟ್ಟೆಯಲ್ಲಿ ಹುಟ್ಟಿದಾಗಲೂ ಕೂಡ ಅವ್ರು ಹೆಚ್ಚಿನ ಬ್ರಾಹ್ಮಣ ಜನ್ಮಗಳನ್ನೇ ಪಡಿತಾರೆ. ಸ್ವರೂಪತಃ ಕ್ಷತ್ರಿಯರಾದವರು ಹೆಚ್ಚಿನ ಬಾರಿ ಕ್ಷತ್ರಿಯರಾಗೆ ಹುಟ್ಟುತ್ತಾರೆ. ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ವೈಶ್ಯರಾದವರು ಹೆಚ್ಚಿನ ಬಾರಿ ವೈಶ್ಯರಾಗೆ ಹುಟ್ಟುತ್ತಾರೆ ಅಂತ ನಂದೊಂದು ವಿಶ್ಲೇಷಣೆ. ಹಾಗೆ ಅದು ಶಾಸ್ತ್ರದಲ್ಲೆಲ್ಲೂ ನೇರವಾಗಿ ಇಲ್ಲ. ಆದ್ದರಿಂದ ಸ್ವರೂಪಕ್ಕೆ ಎಲ್ರಿಗೂ ಕೂಡ ನೀವು ಬ್ರಾಹ್ಮಣರಿಗೆ ಮಾತ್ರ ಸ್ವರೂಪ ಗುರು ಅಂತ ಇರ್ತಾನೋ ಬೇರೆಯವರಿಗೂ ಇರ್ತಾನೋ ಅಂತ ಕೇಳುವಾಗ ಪ್ರಶ್ನೆ ಸರಿ ಇದೆ, ಆದರೆ ಸಂಕೀರ್ಣವಾಗಿದೆ. ಸ್ವರೂಪಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣರಿಗ ದೇಹಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣರಿಗ ಅನ್ನುವುದು ಒಂದು ಉಳಿತಲ್ಲ ಅಲ್ಲಿ ಆ ಪ್ರಶ್ನದಲ್ಲಿ. ಆದ್ದರಿಂದ ವ್ಯಕ್ತಿ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣನೇ ಆಗಿರಲಿ ಅಥವಾ ದೇಹಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣನೇ ಆಗಿರಲಿ, ಹಾಗೆ ವೈಶ್ಯ ಶೂದ್ರ ಮತ್ತೇನೇ ಆಗಿರಲಿ, ಅವ್ರು ಪ್ರತಿಯೊಬ್ಬರಿಗೂ ಕೂಡ ಗುರು ದೊರೆತೇ ತೋರಿತಾನೆ. ವಿಶೇಷಂ ವೇದ ಸಹ ಗುರುರೇವ, ಗುರುವಾದವನೇ ದೊರಿತಾನೆ, ಅವನೇ ಅದನ್ನು ಹೇಳ್ತಾನೆ ಅಂತ ತಿಳ್ಕೋಬೇಕು. ಪ್ರತಿಯೊಬ್ಬರಿಗೂ ದೊರಿತಾನೆ ಅಂತ ಕಾಣಿಸ್ತದೆ ನನಗೆ ಅದನ್ನು ನೋಡಿದರೆ. ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಶೂದ್ರನಾದಂಥ ವ್ಯಕ್ತಿ ಇದ್ದಾನೆ. ಅಂಥ ವ್ಯಕ್ತಿಗೆ ಸಾಧನೆ ಹೇಗೆ? ಅವನು ಪ್ರತಿಯೊಂದು ಸರಿ ಹುಟ್ಟುವಾಗಲೂ ಕೂಡ ಭೌತಿಕ ದೇಹದ ತಂದೆ ತಾಯಿದ್ದರಿಂದ ಹುಟ್ಟುವಾಗಲೂ ಕೂಡ ಶೂದ್ರನಾಗೇ ಜನಿಸ್ತಾನೋ ಅಥವಾ ಯಾವಾಗಾದರೂ ಬ್ರಾಹ್ಮಣನಾಗಿ ಜನಿಸಿ ವೇದಾಧ್ಯಯನ ಮಾಡ್ತಾನೋ ಅಂತ ನಿಮ್ಮ ಪ್ರಶ್ನೆ. ಅಂತೂ ಅವನ ಸಾಧನೆ ಹೇಗೆ ಅಂತ ಅದನ್ನು ನಾವು ಸ್ಪಷ್ಟವಾಗಿ ಹೇಳೋದು ಕಷ್ಟ. ಆದರೆ ಇಷ್ಟಂತೂ ಹೌದು, ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಶೂದ್ರನಾಗಿದ್ದರೂ ಕೂಡ ಅಲ್ಲಿ ಶೂದ್ರ ಅಂತನ್ನೋದು ಶಮದಮಾದಿ ಸಂಪತ್ತಿಯನ್ನು ಮಾತ್ರ ಅವಲಂಬಿಸಿದೆ. ಸ್ವರೂಪಕ್ಕೆ ಸಂಬಂಧಪಟ್ಟಂಥ ಶೂದ್ರ ಅಂತಂದರೆ ಅವನು ವೇದಾಧಿಕಾರಿ ಇಲ್ಲದೇ ಇದ್ದವನು ಅಂತ ಅರ್ಥ ಅಲ್ಲ. ಅದಕ್ಕೆ ಸ್ವರೂಪಕ್ಕೆ ಸಂಬಂಧಪಟ್ಟ ಶೂದ್ರನಿಗೆ ದೇಹಕ್ಕೆ ಸಂಬಂಧಪಟ್ಟಂತೆ ಭೌತ ದೇಹಕ್ಕೆ ಸಂಬಂಧಪಟ್ಟಂತೆ ಶೂದ್ರನಾದವನಿಗೆ ಮಾತ್ರ ವೇದದ ಅಧಿಕಾರ ಇಲ್ಲ. ಆದ್ದರಿಂದ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ಶೂದ್ರ ಈ ಜಗತ್ತಿನಲ್ಲಿ ಒಂದು ವೇಳೆ ದೇಹದಿಂದ ಬ್ರಾಹ್ಮಣನಾಗಿ ಜನಿಸಿದರೆ ಅವನಿಗೆ ವೇದಾಧಿಕಾರ ಇದ್ದೇ ಇದೆ. ಆದರೆ ಎಷ್ಟು ಬಾರಿ ಅವನು ಬ್ರಾಹ್ಮಣನಾಗಿ ಜನಿಸ್ತಾನೆ, ಎಷ್ಟು ಬಾರಿ ಶೂದ್ರನಾಗಿ ಜನಿಸ್ತಾನೆ ಅದನ್ನು ಹೇಳೋದು ಕಷ್ಟ. ಸ್ವರೂಪ ಶೂದ್ರನಾಗಿರುವುದರಿಂದ ಶೂದ್ರನಾಗಿಯೇ ಅನೇಕ ಬಾರಿ ಜನಿಸ್ತಾನ ಅಥವಾ ಬ್ರಾಹ್ಮಣನಾಗಿಯೂ ಅನೇಕ ಬಾರಿ ಜನಿಸ್ತಾನೋ ಅದನ್ನು ನಾವು ಸ್ಪಷ್ಟವಾಗಿ ವಿವರಿಸೋದು ಕಷ್ಟ. ಯಾಕೆಂದರೆ ಅದ್ರ ಬಗ್ಗೆ ಆಚಾರ್ಯರು ಸ್ವರೂಪಕ್ಕೆ ಸಂಬಂಧಪಟ್ಟ ಜಾತಿ ಮತ್ತು ದೇಹಕ್ಕೆ ಸಂಬಂಧಪಟ್ಟ ಜಾತಿಯನ್ನು ಹೇಳಿದ್ದಾರೆ ಹೊರತು ಅದು ಎಷ್ಟು ಬಾರಿ ಅವರು ಹುಟ್ಟುವಾಗ ಎಷ್ಟೆಷ್ಟು ಬಾರಿ ಏನೇನಾಗಿ ಹುಟ್ಟುತ್ತಾರೆ ಅನ್ನೋದನ್ನು ಅವ್ರು ಹೇಳಿಲ್ಲ. ಸುಮ್ಮನೆ ನಾವು ಊಹೆ ಮಾಡ್ಬೋದು ಅಷ್ಟೇ. ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ನಿರ್ದಿಷ್ಟ ವರ್ಣ ಇದ್ದರೆ ಅದೇ ಥರನೇ ಜಾಸ್ತಿ ಹುಟ್ಟುತ್ತಾನೆ. ಸುಮ್ಮನೆ ನಾನು ಊಹೆ ಮಾಡಿ ಹೇಳಿದ್ದೆ. ಆದ್ದರಿಂದ ನಾವು ಅದ್ರ ಬಗ್ಗೆ ಸ್ಪಷ್ಟವಾಗಿ ಉತ್ತರಿಸೋದು ಕಷ್ಟ. ಮತ್ತು ನಾನು ಈಗಾಗಲೇ ಹೇಳಿದ್ನಲ್ಲ, ಮುಖ್ಯ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅಂತ ಗೀತಾ ಪ್ರಸ್ಥಾನದಲ್ಲಿದೆ. ಕೇವಲ ಭಗವಂತನನ್ನು ಅನಧಿಕೃತ ಮಾರ್ಗಗಳಿಂದ ಇನ್ಫಾರ್ಮಲ್ ಮಾರ್ಗಗಳ ಮೂಲಕ ತಿಳಿದ್ರೂ ಕೂಡ ಮುಕ್ತಿ ಆಗ್ತದೆ ಅಂತ ನಾನು ಅದನ್ನು ಹೇಳಿದ್ದೀನಿ. ಆದರೆ ಹಾಗೆ ಆಗ್ತದೆ, ಅದು ಆಗೋದು ಸರಿಯಲ್ಲ. ಅದು ನನ್ನ ಅಭಿಪ್ರಾಯದ ಪ್ರಕಾರ ನಾನೇನು ಹೇಳಿದ್ದೆ ಅದನ್ನು ಕೆಲವರು ಒಪ್ಪಲಿಲ್ಲ. ಈ ಬ್ರಾಹ್ಮಣನಾಗಿ ಜನಿಸಿದ ಮೇಲೂ ಕೂಡ ಅವನಿಗೂ ವೇದಾಧ್ಯಯನ ಆಗಲೇಬೇಕು, ಶಾಸ್ತ್ರಾಧ್ಯಯನ ಆಗಲೇಬೇಕು ಅಂತಿಲ್ಲ. ಅವನಿಗೂ ಕೂಡ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಹೇಗೆ ಏನಕ್ಕೆ ಏನಚಿತ್ ಪ್ರಕಾರೇಣ ಭಗವಂತನ ತಿಳಿದ್ರೂ ಮುಕ್ತಿ ಆಗ್ತದೆ ಅಂತ ನಾ ಹೇಳಿದ್ದನ್ನು ಕೆಲವರು ಒಪ್ಪಲಿಲ್ಲ. ಬ್ರಾಹ್ಮಣನಾಗಿ ಜನಿಸಿದ ಮೇಲೆ ವೇದಾಧ್ಯಯನ ಮಾಡಲೇಬೇಕು, ಅದು ಅವನಿಗೆ ಕಡ್ಡಾಯ ಅಂತ ಕೆಲವರು ಅಂದರು. ಆದ್ದರಿಂದ ನಾ ಹೇಳಿದ ವಿಚಾರನೂ ಕೂಡ ಇನ್ನೂ ಮನನದ ಹಂತದಲ್ಲಿದೆ, ವಿಮರ್ಶೆಯ ಹಂತದಲ್ಲಿದೆ. ಅದನ್ನು ಅಲ್ಲಿ ಹೇಳಿದ್ದಾರೆ ಅಂತ ನಾವು ಕೋಟ್ ಮಾಡ್ತಾ ಇರ್ತೀವಿ ಅಷ್ಟೇ ಹೊರತು ಸ್ಪಷ್ಟವಾಗಿ ಏನು ಅಂತ ಇನ್ನೂ ನಾನು ಕೂಡ ತಿಳ್ಕೋಬೇಕಾಗಿದೆ. ಆದರೆ ಏನೇ ಆದರೂ ಒಬ್ಬ ಸ್ವರೂಪ ಗುರು ಬರ್ತಾನೆ, ಅವನು ಏನು ಮಾಡಬೇಕು ಅಂತ ಅನ್ನೋದನ್ನು ತೋರಿಸ್ತಾನೆ ಅಂತ ಹೀಗೆ ಕಾಣಿಸ್ತದೆ. ಆದ್ದರಿಂದ ಸ್ವರೂಪತಃ ಶೂದ್ರನಾದವನಿಗೂ ಕೂಡ ಕದಾಚಿತ್ ಏನು ಅನೇಕ ಬಾರಿ ಬರಬಹುದು ಅಥವಾ ಕೆಲವು ಬಾರಿ ಬರಬಹುದು, ಬಂದಾಗ ಅವನು ಅಧ್ಯಯನ ಮಾಡ್ತಾನೆ ಅಂತ ಹೀಗೆ ಅಸ್ಪಷ್ಟವಾಗಿ ಇದಕ್ಕೆ ಉತ್ತರ ಹೇಳಲಿಕ್ಕೆ ನಂಗೆ ಸಾಧ್ಯ ಆಗ್ತದೆ. ಇದಕ್ಕಿಂತ ತುಂಬ ಸ್ಪಷ್ಟವಾಗಿ ಏನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತೂ ಬ್ರಾಹ್ಮಣ ಜನ್ಮ ಬಂದರೆ ಅಧ್ಯಯನ ಮಾಡ್ತಾನೆ, ಬರದೇ ಹೋದರೆ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.